ಇನ್ನು ಪವಿತ್ರ ಗೌಡ ಸ್ಟೇಟ್ಮೆಂಟ್ ಏನಿದೆ? ಪವಿತ್ರ ಗೌಡ, ನಾವು ಒಂದು ಮಾತನ್ನು ತುಂಬ ಮುಂಚೆನೇ ಹೇಳಿದ್ವಿ. ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧ ಸರಿ ಇರಲಿಲ್ಲ. ಅದೇನೋ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಂತೆ ದರ್ಶನ್ದು ವಿಜಯಲಕ್ಷ್ಮಿದು. ದರ್ಶನ್ ವಿಜಯಲಕ್ಷ್ಮಿ ಅವ್ರನ್ನ ಕರ್ಕೊಂಡು ದುಬೈಗೆ ಹೋಗಿದ್ನಂತೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ. ಆ ವಿಷಯಕ್ಕೆ ವಿಜಯಲಕ್ಷ್ಮಿ ಸಿಟ್ಟು ಮಾಡ್ಕೊಂಡು ಮಾತು ಬಿಟ್ಟಿದ್ಲು. ಬಿಟ್ಟಿದ್ಲಿಕ್ಕೆ ಪವಿತ್ರ ಗೌಡ, ಈ ಮಲ್ಟಿಪಲ್ ಹೆಣ್ಮಕ್ಳು ಬಂದರೆ ಭಯಂಕರ ಕನ್ಫ್ಯೂಸ್ ಆಗ್ತವೆ ಹೆಸರುಗಳು. ವಿಜಯಲಕ್ಷ್ಮಿನ ಅಂದರೆ ಕಟ್ಟಿಕೊಂಡ ಹೆಂಡತಿಯನ್ನು ದರ್ಶನ್ನು ದುಬೈ ಕರ್ಕೊಂಡು ಹೋಗಿದ್ದಕ್ಕೆ ಪವಿತ್ರ ಗೌಡಗೆ ಸಿಟ್ಟು ಬಂದು ಮಾತು ಬಿಟ್ಟಿದ್ಲು ದರ್ಶನ್ ಜೊತೆಗೆ. ಮಾತು ಅಂತ ಆಗಿದ್ದೇ ಇವನು ಕಿಡ್ನ್ಯಾಪ್ ಆದಮೇಲೆ. ಅದನ್ನು ಹೆಂಗೆ ಅಂದರೆ ಈ ಬೇಟೆ ಆಡ್ಕೊಂಡು ಬೇಟೆಯನ್ನು ತಗೊಂಡು ಬರ್ತಾರಲ್ಲ ಇಂಪ್ರೆಸ್ ಮಾಡೋದಕ್ಕೆ, ಹಾಗೆ ರೇಣುಕಾಸ್ವಾಮಿನ ಕರೆಸ್ದಂಗಿದೆ ಈ ಕತೆ. ಆಕೆ ಏನು ಹೇಳ್ತಾಳೆ ಪವಿತ್ರ ಗೌಡ? ರಾಜರಾಜೇಶ್ವರಿ ನಗರದ ವಿಳಾಸದಲ್ಲಿ 2018ರಿಂದ ದರ್ಶನ್ ಜೊತೆಗಿದ್ದೀನಿ. ನಾನು PUCಲಿದ್ದಾಗಲೇ 2007ರಲ್ಲಿ ಸಂಜಯ್ ಸಿಂಗ್ ಅನ್ನೋರನ್ನ ಮದುವೆ ಆಗಿದ್ದೆ. ಹೊಂದಾಣಿಕೆ ಆಗದೆ 2009ರಲ್ಲಿ ಡೈವರ್ಸ್ ಆಯಿತು. 2012ರಲ್ಲಿ ಮಾಡೆಲಿಂಗು ಮತ್ತು ಆ್ಯಕ್ಟಿಂಗ್ ಶುರು ಮಾಡಿದೆ. ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟಿಂಗೂ ಮಾಡಿದೆ. 2014ರಲ್ಲಿ ದರ್ಶನ ಪರಿಚಯ ಆದರು. ಸಿನಿಮಾಗಳಲ್ಲಿ ಅವಕಾಶ ಕೊಡಿಸ್ತೀನಿ ಅಂದರು. ದರ್ಶನ್ ನನ್ನ ಜೊತೆಗೆ ಸಲುಗೆಯಿಂದ ಇದ್ದರು. ನಾವು ಪ್ರೀತಿಯಿಂದ ಮಾತಾಡ್ತಿದ್ವಿ. ದರ್ಶನ್ನು ವಿಜಯಲಕ್ಷ್ಮಿ ಮದುವೆ ಆಗಿರೋದು, ಅವರಿಗೆ ಮಗ ಇರೋದು ನನಗೆ ಗೊತ್ತಿತ್ತು. 2018ರಲ್ಲಿ ದರ್ಶನ್ RR ನಗರದಲ್ಲಿ 1,75,00,000 ಮನೆ ಖರೀದಿಸಿಕೊಟ್ರು ನನಗೆ. 2018ರ ಫೆಬ್ರವರಿಯಲ್ಲಿ ಗೃಹ ಪ್ರವೇಶ ಮಾಡಿ ನಾವಿಬ್ಬರೂ ಸಂಸಾರ ಮಾಡಿಕೊಂಡಿರುತ್ತೇವೆ. ನನ್ನ ಮನೆಯಲ್ಲಿ ಪವನ್ ಕೆಲಸ ಮಾಡ್ತಿದ್ದ. ಆತನಿಗೆ ದರ್ಶನ್ನೇ ಸಂಬಳ ಕೊಡ್ತಿದ್ದ. ಇನ್ಸ್ಟಾಗ್ರಾಮ್ಗೆ ಅಶ್ಲೀಲ ಮೆಸೇಜ್ಗಳು ಬಂದಾಗ ಅವುಗಳನ್ನು ನಾನು ದರ್ಶನಿಗೆ ತೋರಿಸ್ತಿದ್ದೆ. 2024ರ ಮೇ 19ನೇ ತಾರೀಕು ವಿಜಯಲಕ್ಷ್ಮಿ ಜೊತೆ ದರ್ಶನ್ ದುಬೈನಲ್ಲಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಂಡ್ರು. ಆವತ್ತಿನಿಂದ ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತಾಡೋದನ್ನು ನಿಲ್ಲಿಸಿರುತ್ತೇನೆ. ಅದಾದಮೇಲೆ ಆಕೆ ನೇರವಾಗಿ ಇದೇ ವಿಷಯಕ್ಕೆ ಬರ್ತಾಳೆ, ಅವತ್ತೇನಾಯಿತು ಅಂತ. ಗೌತಮ್ ಅನ್ನೋ ಅಕೌಂಟ್ನಿಂದ ನನಗೆ ಅಶ್ಲೀಲ ಮೆಸೇಜ್ಗಳು ಬರ್ತಾಯಿದ್ವು. ನನಗೆ ಬರ್ತಾ ಇದ್ದ ಮೆಸೇಜ್ ಬಗ್ಗೆ ದರ್ಶನ್ಗೆ ಪವನ್ ಹೇಳ್ದ. ನಾನು ಪವನ್ಗೆ ಹೇಳಿದ್ದೆ ಅಂತ ಆಕೆ ಬೇಸಿಕಲಿ ಹೇಳೋದು. ಜೂನ್ 8ನೇ ತಾರೀಕು ಮಧ್ಯಾಹ್ನ ದರ್ಶನ್ ನನಗೆ ಫೋನ್ ಮಾಡಿ ಗೌತಮನ್ನು ಕರ್ಕೊಂಬಂದಿದ್ದೀವಿ ಅಂದರು. ಗೌತಮ್, ಹೂ ಇಸ್ ಗೌತಮ್? ಫೇಕ್ ಅಕೌಂಟ್ ಹೆಸರದು. ಗೌತಮನ್ನು ಕರ್ಕೊಂಡು ಬಂದಿದ್ದೀನಿ ಬನ್ನಿ ಅಂತ. ಅಂದರೆ ಪಟ್ಟಣಗೆರೆ ಶೆಡ್ಡಿಗೆ ಬರೋ ತನಕ ಪವಿತ್ರ ಗೌಡಗೆ ಅವನ ರಿಯಲ್ ನೇಮ್ ರೇಣುಕಾಸ್ವಾಮಿ ಅನ್ನೋದೇ ಗೊತ್ತಿರಲಿಲ್ಲಂತೆ. ಗೌತಮನ್ನು ಕರ್ಕೊಂಡು ಬಂದಿದ್ದೀವಿ, ಅವನಿಗೆ ಬುದ್ಧಿ ಕಲ್ಸೋಣ ಬಾ ಅಂತ ದರ್ಶನ್ ಕರೆದ್ರು. ಶೆಡ್ಗೆ ಹೋದ ಮೇಲೆ ಅವನ ನಿಜ ಹೆಸರು ರೇಣುಕಾಸ್ವಾಮಿ ಅಂತ ನನಗೆ ಗೊತ್ತಾಯಿತು. ದರ್ಶನ್, ಪವನ್, ನಾಗರಾಜ್, ನಂದೀಶ ಎಲ್ಲರೂ ಅವನ ಮೇಲೆ ಮನಸ್ಸೋ ಇಚ್ಛೆ ಅಲ್ಲೇ ಮಾಡಿದ್ರು. ನನ್ನ ಕಾಲಿನಲ್ಲಿದ್ದ ಚಪ್ಪಲಿಯಿಂದ ಆತನ ಮುಖ ಕಪಾಳಕ್ಕೆ ನಾನು ಹೊಡೆದೆ. ಆತನನ್ನು ಬಿಡಬೇಡಿ, ಸಾಯಿಸಿಬಿಡಿ ಅವನ್ನ ಅಂತ ಅಲ್ಲಿದ್ದವ್ರಿಗೆ ಹೇಳಿದೆ. ನಾನು ಹೇಳಿದ ನಂತರ ಅಲ್ಲಿದ್ದ ಎಲ್ಲರೂ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ರು. ನಂತರ ದರ್ಶನ್ ನನ್ನನ್ನು ಅಲ್ಲಿಂದ ಹೊರಟು ಬಿಡು ಅಂದರು. ರಾತ್ರಿ 9ವರೆಗೆ ರೇಣುಕಾಸ್ವಾಮಿ ಸತ್ತ ವಿಷಯವನ್ನು ದರ್ಶನ್ ಮತ್ತು ಪವನ್ ಫೋನ್ ಮಾಡಿ ಹೇಳಿದ್ರು ಅಂತ ನ್ಯೂಸ್ ಅವರ್ನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.